ಕೆಪಿಎಸ್ಸಿ ಹಗರಣ ವಿರೋಧಿಸಿ ಎಬಿವಿಪಿ ಪ್ರತಿಭಟನೆ ಆಗಿದೆ ಇವತ್ತು. ಸಿಎಂ ಗೃಹ ಕಚೇರಿ ಕೃಷ್ಣ ಮುಂದೆ ಎಬಿವಿಪಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಕೆಪಿಎಸ್ಸಿ ಹಗರಣ ವಿರೋಧಿಸಿ ಎಬಿವಿಪಿ ಪ್ರೊಟೆಸ್ಟ್ ನಡೆಸಿದ್ದಾರೆ ಇವತ್ತು. ಎಬಿವಿಪಿ ವಿದ್ಯಾರ್ಥಿ ಸಂಘಟನೆಯಿಂದ ಹೋರಾಟವನ್ನ ಮಾಡಿದ್ದಾರೆ. ಕೃಷ್ಣಗೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ. ರಸ್ತೆಯಲ್ಲಿ ತಳ್ಳಾಟ ನೂಕಾಟ ಆಗಿದೆ. ವಿದ್ಯಾರ್ಥಿ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ದಾರೆ. ಗೃಹ ಕಚೇರಿ ಕೃಷ್ಣ ಗೇಟನ್ನು ಹತ್ತಲು ಯತ್ನಿಸಿದ್ದಾರೆ ಸ್ಟೂಡೆಂಟ್ಸ್. ಕೂಡಲೇ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸ್ನವರು. ಕೆಪಿಎಸ್ಸಿ ಹಗರಣ ವಿರೋಧಿಸಿ ಎಬಿವಿಪಿ ಪ್ರತಿಭಟನೆ ಮಾಡಿರೋದು. ಒಂದ್ ಕಡೆ ಮೌರ್ಯ ಸರ್ಕಲ್ ಇಂದ ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿ ಮೂಲಕ ಅಲ್ಲೂ ಕೂಡ ಹೋರಾಟವನ್ನ ಮಾಡಿದ್ರು. ಅದಾದ ನಂತರ ಗೃಹ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಕೂಡ ಆಗಿದೆ. ನೋಡ್ತಾ ಇದ್ದೀವಿ ಇಲ್ಲಿ ಪ್ರತಿಭಟನಾಕಾರರನ್ನ ಯಾವ ರೀತಿಯಾಗಿ ಪೊಲೀಸ್ನವರು ತಳ್ಳಾಟ ನೂಕಾಟವನ್ನ ಮಾಡಿದ್ದಾರೆ ಅಂತ. ಅಂದ್ರೆ ಬ್ಯಾರಿಕೇಡನ್ನ ಎಳೆದು ಗೇಟನ್ನು ಹತ್ತೋದಕ್ಕೆ ಯತ್ನಿಸಿರುವಂತಹ ಹೋರಾಟಗಾರರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಒಂದು ಕಡೆ ಅಲ್ಲೂ ಹೋರಾಟ ಆಗಿದೆ, ಇನ್ನೊಂದು ಕಡೆ ಮೌರ್ಯ ಸರ್ಕಲ್ ಇಂದ ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿ ಮೂಲಕ ಅಲ್ಲೂ ಕೂಡ ಹೋರಾಟವನ್ನ ಮಾಡಿದ್ರು. ಅಲ್ಲೂ ಕೂಡ ಪೊಲೀಸ್ನವರು ಹಾಗೆ ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ಉಂಟಾಗಿ ವಾಗ್ವಾದ ಆಗಿತ್ತು. ಇಲ್ಲೂ ಕೂಡ ಅದೇ ರೀತಿಯಾದ ಸಂಘರ್ಷ ಉಂಟಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿ ಗೇಟನ್ನು ಹತ್ತೋದಕ್ಕೆ ಮುಂದಾದಂತಹ ಹೋರಾಟಗಾರರನ್ನ ಪೊಲೀಸ್ನವರು ಯಾವ ರೀತಿಯಾಗಿ ತಡೆದಿದ್ದಾರೆ, ಅವ್ರನ್ನ ಯಾವ ರೀತಿಯಾಗಿ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದ್ರು ಕೂಡ ಗಮನಿಸ್ತಾ ಇರ್ಬೋದು. ಅಂದರೆ ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಬಿವಿಪಿ ಹೋರಾಟಗಾರರು. ಎಲ್ಲರನ್ನೂ ಕೂಡ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡಿರುವಂಥ ಪ್ರಸಂಗ ಆಗಿದೆ. ನೋಡಿ, ನಾವು ಎಬಿವಿಪಿ ಕಾರ್ಯಕರ್ತರನ್ನ ಬಂಧನ ಮಾಡಿ ಹೈಗ್ರೌಂಡ್ಸ್ನ ಸ್ಟೇಷನ್ ಅಲ್ಲಿ ತಂದು ಇಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಇಂಜುರಿ ಆಗಿದೆ, ರಕ್ತ ಬರ್ತಾ ಇದೆ. ನಾವು ಅವ್ರಿಗೆ ಕೇಳಿರುವಂಥದ್ದು ಫಸ್ಟ್ ಏಡ್ ಮಾಡಿ ಅಂತ. ಫಸ್ಟ್ ಏಡ್ ಮಾಡ್ಸೋಕ್ಕೆ ಪೊಲೀಸ್ ಇಲಾಖೆ ತರಿಸಿರುವಂಥ ಫಸ್ಟ್ ಏಡ್ ಏನಿದಾವೆ ಇವುಗಳನ್ನು ನೋಡಿ, ಇದು 2024ಕ್ಕಿಂತ ಮೊದಲೇ ಬಳಸಬೇಕು ಅಂತಿರುವಂಥ ಔಷಧಿಗಳನ್ನು ತಂದಿದ್ದಾರೆ. ಇಲ್ಲಿ ಇದರ ಡೇಟನ್ನು ನೋಡ್ಬೋದು. ಇಲ್ಲಿ ತಂದಿರುವಂಥ ಎಲ್ಲದು 2020 2019 ಒಳಗಡೆಯ ಔಷಧಿಯನ್ನು ತಂದು ನಮಗೆ ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ನೋಡಿ, ಇದು ಪೊಲೀಸ್ ಇಲಾಖೆ ಮಾಡ್ತಾ ಇರುವಂತದ್ದು. ಸ್ಟೇಷನ್ ಒಳಗಡೆ ನಡೀತಿರುವಂತದ್ದು. ಒಂದಷ್ಟು ಕಾರ್ಯಕರ್ತರನ್ನ ಕಂಟೈನರ್ ಒಳಗಡೆ ತುಂಬಿದ್ದಾರೆ. ಇಲ್ಲಿ ಈ ರೀತಿಯಾಗಿ ಹಲ್ಲೆಗಳನ್ನು ಮಾಡಿದ್ದಾರೆ. ನಮಗೆ ಫಸ್ಟ್ ಏಡ್ ಮಾಡಿ ಅಂತ ಹೇಳಿದ್ರೆ 2019ರಲ್ಲೇ ಎಕ್ಸ್ಪೈರ್ ಆಗಿರುವಂತಹ ಐಟಮ್ಗಳನ್ನು ತಂದು, ವಸ್ತುಗಳನ್ನು, ಔಷಧಿಗಳನ್ನು ತಂದು ಇವ್ರು ನಮಗೆ ಫಸ್ಟ್ ಏಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಮಾನವೀಯವಾಗಿ ಸ್ಟೇಷನ್ ಒಳಗಡೆ ನಡೆಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅರ್ಧ ಗಂಟೆಯಿಂದ ಹಾಸ್ಪಿಟಲ್ ಕರ್ಕೊಂಡು. Today in Bangalore, we all together came for a protest, a peaceful protest in Bangalore to save KPSC. KPSC has been corrupted by paper leaks and given seats to the ones who have money and not the one who actually study with a lot of pressure and with a lot of patience and hard work. Why is this happening? When we questions came to raise our voice, we were suppressed. They didn't even see us as students, as girls. We were pulled, we were pushed, our clothes were torn. One girl, when she lost her conscience and they fell, they didn't even care. All they wanted was to take us and put us in the bus. They didn't care about our voice. They didn't care about anything. How is this fair? When students raise our voice, why is it not being heard by the government? All we ask is for ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಸಿಬಿಐ ತನಿಖೆ ಕೊಡ್ಲಿಲ್ಲ ಅಥವಾ ಕೆಪಿಎಸ್ಸಿ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡಿ ಅವರ ಅವಧಿಯನ್ನು ಕಡಿಮೆ ಮಾಡಿಲ್ಲ ಅಂದ್ರೆ ವಿದ್ಯಾರ್ಥಿ ಪರಿಷತ್ ನಿರ್ದಿಷ್ಟಾವಧಿ ಮುಷ್ಕರ ಸಿಎಂನಿಗೆ ಮುತ್ತಿಗೆ ಹಾಕಿದ್ದೇನಪ್ಪ ಅಂದ್ರೆ ಇದು ನಮ್ಮ ಬೇಡಿಕೆಯಲ್ಲಿ ಒಂದಾದಂತಹ ಸಿಬಿಐ ತನಿಖೆ ಕೊಡಬೇಕು ಅಂತಕ್ಕಂಥದ್ದು. ಇಷ್ಟು ಪ್ರತಿಭಟನೆಗಳಾದ್ರು, ರಾಜ್ಯಾದ್ಯಂತ ಪ್ರತಿಭಟನೆಗಳಾದ್ರೂ ಸಹ ಮಂಡ್ಯ ಸರ್ಕಾರ, ಕೈಲಾಗದ ಸರ್ಕಾರ, ಮಂಡ್ಯ ಸರ್ಕಾರ ಆ ಪ್ರತಿಭಟನೆಯನ್ನು ಗಮನಿಸಿ ಅದನ್ನ ಸಿಬಿಐ ತನಿಖೆ ಕೊಡ್ಲಿಲ್ಲ. ಅದ್ರ ವಿರುದ್ಧವಾಗಿ